ಇದು ಮೆಂತ್ಯ ಸೊಪ್ಪಿನ ಚಟ್ನಿ. ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಕೊಟ್ಟಂಥ ವಿಡಿಯೋ ಇದು ನನಗೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ಟೇಸ್ಟ್ ಮಾಡಿದ್ರೆ ಅಡಿಕ್ಟ್ ಆಗಿಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ತುಂಬ ಸಿಂಪಲ್ಲು. ಒಂದು ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಧನಿಯಾ, ಹಸಿಮೆಣಸು, ಖಾರಕ್ಕೆ, ಕಲರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಬೇಕು. ಎಳ್ಳು ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಬೇರೆ ಶೇಂಗಾ, ಒಣಕೊಬ್ಬರಿ ಕೂಡ ಬಳಸಬಹುದು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ 4 ಹುಳಿ ಟೊಮ್ಯಾಟೊನ ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ರುಚಿಗೆ ನಿಮಗೆ ನೋಡಿಕೊಂಡು ಹುಣಸೆ ಹಣ್ಣನ್ನು ಸೇರಿಸಿ ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹುಣಸೆ ಹಣ್ಣು, ಟೊಮ್ಯಾಟೊ ಎರಡನ್ನೂ ಹಾಕೋದ್ರಿಂದ ಈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ. ನಂತರ ಮಿಕ್ಸಿ ಜಾರ್ಗೆ ಮೊದಲು ಫ್ರೈ ಮಾಡಿ ಇಟ್ಕೊಂಡಿರೋ ಪದಾರ್ಥ ಹಾಗೆ ಕಲ್ಲುಪ್ಪನ್ನು ಸೇರಿಸಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು, ನಂತರ ಟೊಮ್ಯಾಟೊ, ಅರಿಶಿನದ ಪುಡಿನೂ ಸೇರಿಸಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಒಗ್ಗರಣೆಗೆ ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಚಟ್ನಿ ಜೊತೆಗೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೆಂತ್ಯ ಸೊಪ್ಪಿನ ಚಟ್ನಿ ರೆಡಿ ಆಗುತ್ತೆ.